ज्योतिषां लोकानां प्रलयोदयस्थितिविभुश्चानेकधा यक्षतो हमेति मध्य प्रसरति प्रकृतिक्रियासु ಬ್ರೇಕ್ ಆಗ್ತಾ ಉಂಟು ವಾಯ್ಸ್ ಗುರುಗಳೇ, ಬ್ರೇಕ್ ಆಗ್ತಾ ಇದೆ ವಾಯ್ಸ್. ಈಗ ಕೇಳಿಸ್ತಾ ಇಲ್ಲ. ಸ್ವಲ್ಪ ಮಾತಾಡಿ, ಏನಾದ್ರು ಹೇಳಿ ಗುರುಗಳೇ, ಗೊತ್ತಾಗತ್ತೆ. ಒಂದ್ ನಿಮಿಷ. ಈಗ ಬರ್ತದೆ. ಮಾತು ಕೇಳಿಸ್ತಾ ಇಲ್ಲ. ಈಗ ಕೇಳಿಸ್ತಾ ಉಂಟಾ? ಕೇಳಿಸ್ತಾ ಇದೆ. ಸರಿ ಸರಿ ಸರಿ, ಒಂದ್ ನಿಮಿಷ. ಈಗ ಕೇಳಿಸ್ತಾ ಉಂಟು? ಕೇಳಿಸ್ತಾ ಉಂಟು. ಚಕ್ರವರ್ತಿನಂ ಮೂರ್ತಿತ್ವೇ ಪರಿಕಲ್ಪಿತ ಶತಪೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಡತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರುತೌ ವಾಚಂ ನ ಸದಧಾತ್ಮನೇಕ ಕಿರಣಸ್ತ್ರೈಲೋಕ್ಯ ದೀಪೋ ರವಿಃ ಯಸ್ಯೋದಯೇ ಜಗದಿದಂ ಪ್ರತಿಬೋಧಮೇತಿ ಮಧ್ಯಸ್ಥಿತೌ ಪ್ರಸರತಿ ಪ್ರಕೃತಿಕ್ರಿಯಾಸು ಅಸ್ತಂಗತೌ ಸ್ವಪಿ ದಿಚೋಚ್ಛ್ವಸಿತೈಕಮಾತ್ರಂ ಭಾನುಸ್ಸೇವ ಜಯತಿ ಪ್ರಕಟ ಪ್ರಭಾವಃ. ನಕ್ಷತ್ರದ ಇದ್ವಿ ನಾವು. ನಕ್ಷತ್ರ ಸಾಮಾನ್ಯ ದಕ್ಷ ಪ್ರಜಾಪತಿಯ ಮಕ್ಕಳನ್ನ ನಕ್ಷತ್ರಗಳ ಹೆಸರಿನಲ್ಲಿ ಕರೆಯುವಂಥದ್ದು. ಸಾಮಾನ್ಯ 27 ನಕ್ಷತ್ರಗಳು ಕೂಡ ದಕ್ಷ ಪ್ರಜಾಪತಿಯ ಮಕ್ಕಳು ಅಂತೇಳಿ. ಅದರಲ್ಲಿ ನಮಗೆ ಪುರುಷ ನಕ್ಷತ್ರ, ಉಳಿದದ್ದೆಲ್ಲವೂ ಕೂಡ ಸ್ತ್ರೀ. ಅದು ಎಲ್ಲರೂ ಕೂಡ ಸ್ತ್ರೀಯರಾಗಿದ್ರೂ ಕೂಡ ಅವರ ಶಬ್ದಗಳೆಲ್ಲ ಸ್ತ್ರೀಲಿಂಗದಲ್ಲಿಯೂ ಪುಲ್ಲಿಂಗದಲ್ಲಿಯೂ ನಪುಂಸಕಲಿಂಗದಲ್ಲಿಯೂ ಕೂಡ ಇದೆ. ಈಗ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಇದೆಲ್ಲ ಸ್ತ್ರೀಲಿಂಗ ಶಬ್ದಗಳೇ. ಆದ್ರೆ ಮೃಗಶಿರ ನಕ್ಷತ್ರ ಅದು ನಮಗೆ ಮೃಗಶಿರಸ್ ಎಂಬುದಾಗಿ ಪುಲ್ಲಿಂಗ ಶಬ್ದ. ಅದು ಮೃಗಶಿರಸ್, ಮೃಗಶಿರಸ್ಸು, ಮೃಗಶಿರಸ್ಸಹ ಅಂತ ಅದು ಪುಲ್ಲಿಂಗ ಆದ್ರೂ ಕೂಡ, ಆದ್ರೆ ಅದು ದಕ್ಷ ಪ್ರಜಾಪತಿಯ ಮಕ್ಕಳುಗಳಂದ್ರೆ ಹೆಣ್ಣು ಮಕ್ಕಳದ್ದೇ ಹೆಸರುಗಳು. ಅವರೆಲ್ಲರನ್ನು ಕೂಡ ಚಂದ್ರನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅದರಲ್ಲಿ ಚಂದ್ರನಿಗೆ ಅತ್ಯಂತ ಪ್ರೀತಿಕರವಾಗಿರತಕ್ಕಂತಹ ಸ್ತ್ರೀ ಅಂತೇಳಿ ಹೇಳಿದ್ರೆ ರೋಹಿಣಿ ಅಂತೇಳಿ. ರೋಹಿಣಿಯ ಮೇಲೆ ಚಂದ್ರನಿಗೆ ತುಂಬಾ ಪ್ರೀತಿ. ಆದ್ರಿಂದಾಗಿ ದಿವಸದಲ್ಲಿ ಜನ್ಮ ತಾಳಿರುವಂತದ್ದು. ರೋಹಿಣಿ ಸಹಿತ ಚಂದ್ರಮ ಸಹಿತ ಮರ್ಘ್ಯಂ ಅಂತೇಳಿ ನಾವು ಕೃಷ್ಣಾಷ್ಟಮಿ ದಿವಸ, ಬೇರೆಲ್ಲ ಹೆಂಡತಿಯರಾಗಿದ್ರು ಕೂಡ ರೋಹಿಣಿಯನ್ನು ಕಂಡ್ರೆ ಚಂದ್ರನಿಗೆ ಪ್ರೀತಿ ಆದ್ರಿಂದ ಈ ರೋಹಿಣಿ ಸಹಿತನಾಗಿರ್ತಕ್ಕಂಥ ಚಂದ್ರನಿಗೆ
ಇದಮರ್ಘ್ಯಂ ಅಂತ ಹೇಳುವಂತ ಪ್ರಕ್ರಿಯೆಗಳು ನಮ್ಮಲ್ಲಿ ಬಂದಿದೆ. ಹಾಗೆ ಮೃಗಶಿರಸ್ಸು, ಆ ಮತ್ತೆ ಯಾವುದು ಆರ್ದ್ರ ಸ್ತ್ರೀ, ಅದು ಆರ್ದ್ರ. ಪುನರ್ವಸು ಅದು ಪುಲ್ಲಿಂಗ ಪುಷ್ಯ. ಹಾಗೆ ಅಶ್ಲೇಷ ಮಖ, ಇಲ್ಲಿ ಮೂಲಂ ಅಂತ ಹೇಳುವಂಥದ್ದು ನಪುಂಸಕಲಿಂಗ. ಮತ್ತೆ ಶತಭಿಷಕ್ ಶಬ್ದ ಪುಲ್ಲಿಂಗ. ಹೀಗೆ ಕೆಲವು ನಕ್ಷತ್ರಗಳು ಪುಲ್ಲಿಂಗದಲ್ಲಿಯೂ ಆ ಶಬ್ದಗಳು ಕೆಲವು ಸ್ತ್ರೀಲಿಂಗದಲ್ಲಿ, ಕೆಲವು ನಪುಂಸಕಲಿಂಗದಲ್ಲಿದೆ. ಹೆಚ್ಚಿನದ್ದು ಸ್ತ್ರೀಲಿಂಗದಲ್ಲಿದೆ. ಅಂದ್ರೆ ಅವರೆಲ್ಲರೂ ಕೂಡ ದಕ್ಷ ಪ್ರಜಾಪತಿಯ ಮಕ್ಕಳು. ದಾಕ್ಷಾಯಿಣಿ ಅಂತ ಪ್ರಸಿದ್ಧ ನಮಗೆ ಪಾರ್ವತಿ ದೇವಿ ಆಗಿದ್ದರೂ ಕೂಡ ಇವರು ಕೂಡ ದಕ್ಷ ಪ್ರಜಾಪತಿಯ ಮಕ್ಕಳುಗಳೇ, ಚಂದ್ರನ ಹೆಂಡತಿಯರು ಅಂತೇಳಿ. ಹೀಗೆ ಈ ನಕ್ಷತ್ರಗಳು ಒಂದೊಂದು ರಾಶಿಗಳಲ್ಲಿ ಬರುವಂತದ್ದು. ಈಗ ನಮಗೆ ಯಾವ ನಕ್ಷತ್ರ ಅಂತ ಕೇಳಿದ ತಕ್ಷಣ ಯಾವ ರಾಶಿ ಅಂತ ನಾವು ಹೇಳಬೇಕಾಗ್ತದೆ, ಇದು ಗೊತ್ತಿರ್ಬೇಕಾಗ್ತದೆ ನಮಗೆ. ಅದಕ್ಕೆ ಮುಂದಿನ 9 ಪಾದಗಳಿಂದ ಮೇಷಾದಿ 12 ರಾಶಿಗಳ ನಿರೂಪಣೆಯನ್ನ ಮಾಡ್ತಾರೆ. ಅಶ್ವಿನಿ ಭರಣಿ ಕೃತಿಕಾ ಪಾದೋ ಮೇಷಃ ಅಂತ. ಅಶ್ವಿನಿ ನಕ್ಷತ್ರದಲ್ಲಿ ಒಟ್ಟು 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು, ಕೃತಿಕಾ ನಕ್ಷತ್ರದ 1 ಪಾದ ಮಾತ್ರ. ಕೃತಿಕಾ ನಕ್ಷತ್ರದಲ್ಲಿ 4 ಪಾದ ಇದೆ, ಅದರಲ್ಲಿ ಮೊದಲನೇ ಪಾದ ನಮಗೆ ಮೇಷರಾಶಿಯಲ್ಲಿ ಬರ್ತದೆ. ಒಂದು ನಕ್ಷತ್ರ ರಾಶಿಗಳಲ್ಲಿ 9 ಪಾದಗಳು ಮಾತ್ರ ಬರ್ಲಿಕ್ಕೆ ಸಾಧ್ಯ. ಹಾಗೆ ಒಂದು ನಕ್ಷತ್ರದಲ್ಲಿ 4 ಆದ್ರಿಂದಾಗಿ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳಾದಾಗ 8 ಪಾದಗಳಾಯ್ತು. ಇನ್ನು ಈ ಕೃತಿಕಾ ನಕ್ಷತ್ರದ ಮೊದಲನೇ ಪಾದ ನಮಗೆ ಮೇಷರಾಶಿಯಲ್ಲಿ. ನಂತರದಲ್ಲಿ ಕೃತಿಕಾ ನಕ್ಷತ್ರದ 3 ಪಾದಗಳು, ಅಂದ್ರೆ ಉಳಿದ 3 ಪಾದಗಳು, 2 ರಿಂದ 2, 3, 4ನೇ ಪಾದಗಳು. ಇನ್ನು ರೋಹಿಣಿ ನಕ್ಷತ್ರದ 4 ಪಾದಗಳು, ನಕ್ಷತ್ರದ ಮೃಗಶೀರ್ಷ ನಕ್ಷತ್ರದ ಮೊದಲ 2 ಪಾದಗಳು ನಮಗೆ ವೃಷಭ ರಾಶಿಯಲ್ಲಿ ಬರ್ತದೆ. ಮೃಗಶೀರ್ಷಾರ್ಧಂ ಆರ್ದ್ರ ಪುನರ್ವಸೋಹ ಪಾದತ್ರಯಂ ಮಿಥುನಂ. ಮೃಗಶೀರ್ಷ ನಕ್ಷತ್ರದ ಕೊನೆಯ ಅರ್ಧ, ಅರ್ಥಾತ್ 3 ಮತ್ತು 4ನೇ ಪಾದಗಳು. ಆರ್ದ್ರ ಪುನರ್ವಸು ನಕ್ಷತ್ರದ ಮೊದಲ 3 ಪಾದಗಳು, ಇದು ಮಿಥುನ ರಾಶಿ. ಪುನರ್ವಸೋಹ ಪಾದ ಅಂದ್ರೆ ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರದ 4 ಪಾದಗಳು, ಆಶ್ಲೇಷ ನಕ್ಷತ್ರದ 4 ಪಾದ, ಇದು ಕರ್ಕಾಟಕ ರಾಶಿ ಆಗಿರ್ತದೆ. ಪುನರ್ವಸೋಹ ಪಾದ ಅದಾಯ್ತಲ್ಲ, ಪುನರ್ವಸು ನಕ್ಷತ್ರದ 1 ಪಾದ, ಒಟ್ಟು 9 ಪಾದಗಳು ಕರ್ಕಾಟಕ ರಾಶಿಯಲ್ಲಿ. ಮಖ ಪೂರ್ವ ಫಲ್ಗುನಿ ಉತ್ತರ ಪಾದ ಸಿಂಹ. ಮಖ ನಕ್ಷತ್ರದ 4 ಪಾದಗಳು, ಅರ್ಥಾತ್ ಹುಬ್ಬ ನಕ್ಷತ್ರದ 4 ಪಾದಗಳು. ಉತ್ತರ ನಕ್ಷತ್ರದ ಪಾದ ಅರ್ಥಾತ್ 1 ಪಾದ, ಮೊದಲನೇ ಪಾದ ಸಿಂಹ ರಾಶಿ. ಇನ್ನು ಉತ್ತರ ನಕ್ಷತ್ರದ 2ನೇ ಪಾದಗಳು, ಹಸ್ತ ನಕ್ಷತ್ರ, ಚಿತ್ರಾರ್ಧಂ ಕನ್ಯಾ. ಚಿತ್ರ ನಕ್ಷತ್ರ ಮೊದಲನೇ ಪಾದಗಳು ಕನ್ಯಾ ರಾಶಿ. ಚಿತ್ರಾರ್ಧಂ ಚಿತ್ರದ ಕೊನೆ 2, ಮತ್ತೆ 4ನೇ ಪಾದಗಳು. ಸ್ವಾತಿ ನಕ್ಷತ್ರದ 4 ಪಾದಗಳು. ವಿಶಾಖ ನಕ್ಷತ್ರ ಶಾಖ ಪಾದತ್ರಯಂ ತುಲಾ ರಾಶಿಯಲ್ಲಿ ಬರ್ತದೆ. ಇನ್ನು ವಿಶಾಖ ಪಾದ ಅನುರಾಧ ಜ್ಯೇಷ್ಠಾಂತ ವೃಷಃ. ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರದ 4 ಪಾದಗಳು, ಜ್ಯೇಷ್ಠ ನಕ್ಷತ್ರದ 4 ಪಾದ ವೃಶ್ಚಿಕ ರಾಶಿಯಲ್ಲಿ ಇರುತ್ತೆ. ಮೂಲ ನಕ್ಷತ್ರ ಮೂಲಾಷಾಢೋತ್ತರಾಷಾಢ ಮೂಲ ಕೇಳಿಸ್ತಾ ಇಲ್ಲ ಗುರುಗಳೇ. ಹೇಳಿದ್ರೆ
ವಾಯ್ಸ್ ಕೇಳಿಸ್ತಾ ಉಂಟು ನಂದು? ಈಗ ಕೇಳಿಸ್ತಾ ಉಂಟು. ಈಗ ಕೇಳಿಸ್ತಾ ಇದೆ, ಹಿಂದೆ ಕೇಳಲಿಲ್ಲ ಸ್ವಲ್ಪ. ಯಾವ ನಕ್ಷತ್ರದವರೆಗೆ ಕೇಳಿದೆ ನಿಮಗೆ? ಪೂರ್ವಾಷಾಢ ಉತ್ತರ ಧನು ನಕ್ಷತ್ರ ಒಳಗೆ ಕೇಳಿದೆ. ಹಾ, ಸರಿ ಸರಿ ಸರಿ. ಉತ್ತರಾಷಾಢ ನಕ್ಷತ್ರ ಕೊನೆಯ 3 ಪಾದಗಳು, ಪೂರ್ವ ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರಗಳು, ಧನಿಷ್ಠ ನಕ್ಷತ್ರದ ಮೊದಲ 2 ಪಾದಗಳು ಮಕರ ರಾಶಿ. ಧನಿಷ್ಠ ನಕ್ಷತ್ರದ ಧನಿಷ್ಠ ನಕ್ಷತ್ರದ ಕೊನೆಯ 2 ಪಾದಗಳು 3 ಮತ್ತೆ 4ನೇ ಪಾದ. ಶತಭಿಷ ನಕ್ಷತ್ರದ 4 ಪಾದಗಳು, ಪೂರ್ವಭಾದ ನಕ್ಷತ್ರ ರಾಶಿಯಾಗಿರುತ್ತದೆ. ಮೀನಃ ಪೂರ್ವಭಾದ್ರಾಪದ ನಕ್ಷತ್ರದ 1ನೇ ಪಾದ, ಉತ್ತರಾಭಾದ್ರ ನಕ್ಷತ್ರದ 4 ಪಾದಗಳು, ರೇವತಿ ನಕ್ಷತ್ರದ 4 ಪಾದಗಳು. ಇದು ಮೀನರಾಶಿ ಆಗಿರುತ್ತದೆ. ಇದು ಸ್ಪಷ್ಟ ಅರ್ಥ ಆಗ್ಬೇಕಾದ್ರೆ ಕೆಳಗಡೆ ಕೋಷ್ಟಕ ಕೊಟ್ಟಿದ್ದಾರೆ. ಅಶ್ವಿನಿ 4, ಭರಣಿ 4, ಕೃತಿಕಾ 1 ಅಂತೇಳಿ ಮೇಷರಾಶಿ. ಈ ಕೋಷ್ಟಕ ಹೀಗೆ ಇರ್ತದೆ ಎಲ್ಲಾ ಕುಂಡಲಿಗಳಲ್ಲಿ ಕೂಡ. ಮೇಷರಾಶಿ ಅದೇ ಸ್ಥಾನದಲ್ಲಿ ಮೇಷರಾಶಿ ಅಂದ್ರೆ ಕಾರ್ನರ್ ಗೀತ ನಂತರದ ರಾಶಿ ಮೇಷ, ವೃಷಭ, ಹೀಗೆ ಯಾವತ್ತು ರಾಶಿಗಳಿರುವಂತದ್ದು. ಇದರಲ್ಲಿ ಇಷ್ಟು ನಕ್ಷತ್ರಗಳು. ಇದರಲ್ಲಿ ಏನಾದ್ರು ಸಂಶಯ ಇದೆ ಯಾರಿಗಾದ್ರೂ? ಗೊತ್ತಾಗಿದೆಯಾ ಈಗ ನಕ್ಷತ್ರ ಅಂತೆ ಚಿತ್ರ ನಕ್ಷತ್ರ ಅಂತ ಹೇಳಿದ ತಕ್ಷಣ ಯಾವ ರಾಶಿ ಅಂತ ಕೇಳಬೇಕು. ರಾಶಿಯಲ್ಲಿ ತುಲಾ ರಾಶಿ ಅಂತ ಬರ್ತದೆ. ಹಾಗೆ ಕೆಲವು ನಕ್ಷತ್ರಗಳು ಕೃತಿಕಾ ನಕ್ಷತ್ರ ಅಂತ ಹೇಳಿದ ತಕ್ಷಣ ನಮಗೆ ಮೇಷರಾಶಿ ಅಂತ ಹೇಳಿಕ್ಕಿಲ್ಲ, ಅಥವಾ ವೃಷಭ ರಾಶಿ ಅಂತ ಹೇಳಿಕ್ಕಿಲ್ಲ. ಅದು ಮೇಷರಾಶಿಯಾಗಿರಬಹುದು, ನಿಮಗೆ ರಾಶಿಗಳು. ಉಳಿದ ನಕ್ಷತ್ರಗಳಿಗೆ ಈ ನಕ್ಷತ್ರಗಳನ್ನ ಕೇಳಿದ ತಕ್ಷಣ ನಾವು ಮೇಷರಾಶಿ ನಿಮ್ದು ರಾಶಿ ನಿಖರವಾಗಿ ಹೇಳ್ಬೋದು. ಕೆಲವು ಬರುವಂತ ರಾಶಿಗಳ ಕೇಳಿಕೊಂಡು ನಾವು ಸಂಕಲ್ಪದಲ್ಲಿ ಅಥವಾ ಯಾವ ಸಂದರ್ಭದಲ್ಲಿ ಅದನ್ನ ಹೇಳಬೇಕಾಗ್ತದೆ. ಹೀಗೆ ವ್ಯವಸ್ಥೆ. ಇದರಲ್ಲಿ ಏನಾದ್ರು ಸಂಶಯ ಇದೆಯಾ ಯಾರಿಗಾದ್ರೂ? ಕೇಳಿಸ್ತಾ ಇದೆಯಾ? ಆಚಾರ್ಯ ನಮಸ್ಕಾರ. ಇಷ್ಟ ಅರ್ಥ ಆಗಿದಲ್ಲ ಎಲ್ಲರಿಗೂ ಕೂಡ? ಹಾ ಆಚಾರ್ಯ, ನಮಸ್ತೆ. ಒಂದು ಸಂಶಯ. ನಿನ್ನೆದು ಎಲ್ಲಾ ನಕ್ಷತ್ರಗಳಿಗೂ ದೇವತೆಗಳು ಅಭಿಮಾನಿ ದೇವತೆಗಳು ಅಂತ ಹೇಳಿದ್ರೆ, ಒಂದಕ್ಕೆ ಮಾತ್ರ ಮೂಲ ನಕ್ಷತ್ರಕ್ಕೆ ಮಾತ್ರ ನಿವೃತ್ತಿ ಅಂತ ಹೇಳಿದ್ರೆ ಅಸುರ ಅಂತ. ಅದು ಯಾಕೆ ಹಾಗೆ? ಅದು ಕೆಟ್ಟದ್ದು ಅಂತನ ಅಥವಾ ಬೇರೆ ಏನಾದ್ರು ಅರ್ಥ ಇದೆಯಾ? ಹೇಳಿ ಹೆಸರಿನ ದೇವತೆ ಅಲ್ಲ, ಅಸುರ ಅಂತ. ಕೇಳಿಸ್ತಿಲ್ಲ ದೇವತೆ ಅಂತ ಹೇಳಿದ್ರೆ ಅಭಿಮಾನಿ. ಅದಕ್ಕೆ ಅವರು ಕೇಳಿಸ್ತಾ ಇಲ್ವಾ ಈಗ? ಕೇಳತ್ತೆ, ಅದು ತುಂಬಾ ಬ್ರೇಕ್ ಆಗ್ತಾ ಇದೆ. ಹೇಳಿ ಬ್ರೇಕ್ ಆಗ್ತದೆ. ಅದು ನಿವೃತ್ತಿ ದೇವತೆ. ನಿವೃತ್ತಿಯಲ್ಲಿ ಈಗ ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ವರುಣ, ವಾಯು ಅಂತ ಹೇಳಿದೆ. ದೇವತೆಗಳಾಗಿದ್ರು ಕೂಡ ಅವರಲ್ಲಿ ಕೂಡ ಹೆಸರಾಗಿದ್ದವರು ದೇವತೆಗಳಾಗಿರುವುದು ಈಗ ರಾಹು, ಅವನಿಗೆ ಅಸುರ ಅಂತೇಳಿ ಹೆಸರುಂಟು. ಅವನಿಗೆ ಸಂಜೆ ದೇವತೆ ಅಂತೇಳಿ ಅಸುರರಲ್ಲಿಯೂ ದೇವತೆಗಳಿದ್ದಾರೆ. ಅಸುರ ಬೇರೆ ಬೇರೆ ಅಂತ ಹೇಳಿ ಇಲ್ಲ. ಒಳ್ಳೆ ಪ್ರಶ್ನೆ. ಆಕ್ಚುಲಿ ನನಗೂ ಹೊಳೆದಿರ್ಲಿಲ್ಲ. ನಿವೃತ್ತಿ ಅಂತ ಹೇಳುವಂತ ದೇವತೆ ಅಲ್ಲ, ವಸ್ತುತಃ ನಿವೃತ್ತಿ ಅಷ್ಟದಿಕ್ಪಾಲಕರಲ್ಲೊಬ್ಬ. ಅವ ರಾಕ್ಷಸ ಗಣಗಳಿಗೆ ಅಧಿದೇವತೆ ಅಷ್ಟೇ. ಹಾಗೆಂತ ಹೇಳಿ ಅವ ಸ್ವಭಾವತಃ ರಾಕ್ಷಸ ಅಲ್ಲ. ಅಂದ್ರೆ ಒಂಥರ ಜೈಲಿನ ಜೈಲರ್ ಇದ್ದ ಹಾಗೆ. ಜೈಲಲ್ಲಿದ್ರು ಕೂಡ ಅವ ಖೈದಿ ಅಲ್ಲ. ಹಾಗೆ ನಿವೃತ್ತಿ ಒಬ್ಬ ಅಷ್ಟದಿಕ್ಪಾಲಕ, ಅವನಿಂದಲೇ ನೈಋತ್ಯ ಅನ್ನೋ ದಿಕ್ಕು ಬಂದದ್ದಲ್ವ. ಹಾಗಾಗಿ
ಅವ ಕೆಟ್ ಅವ ದೇವಗಣಗಳಿಗೆ ಸೇರಿದವ, ಆದ್ರೆ ರಾಕ್ಷಸರ ಸಮೂಹಕ್ಕೆ ಒಡೆಯನ ಹಾಗೆ, ಅವನು ಕಂಟ್ರೋಲ್ ಅಲ್ಲಿ ಇಡ್ಲಿಕ್ಕೆ ಅಂತ ನಂಗೆ ಅರ್ಥ ಆದದ್ದು. ಹ್ಮ್ ಸರಿ ಸರಿ ತರ ಹಾಗೂ ಚಿಂತನೆ ಮಾಡ್ಬೋದು. ಇನ್ನೇನಾದ್ರೂ ವಿಶೇಷ ಇದ್ರೆ ಕೇಳಿದೆ, ಯಾಕಂದ್ರೆ ಈ ಪ್ರಶ್ನೆ ಒಳ್ಳೆ ಪ್ರಶ್ನೆ, ನನಗೂ ಹೊಳೆದಿರ್ಲಿಲ್ಲ. ನೀನು ಕೇಳಿದಾಗ ಯೋಚನೆ ಆಗ್ತದೆ. ಬಟ್ ನಿವೃತ್ತಿ ಅಂತ ಹೇಳಿದ್ರೆ ಒಬ್ಬ ಅಸುರ ಹೌದು, ಅದೇ ದೇವತೆಯೂ ಹೌದು. ಅಸುರರಾಗಿದ್ದವರು ದೇವತೆಗಳಿಗೆ, ನಮಗೆ ಅಸುರ ವಂಶದಲ್ಲಿ ಯಾರು ಪ್ರಹ್ಲಾದನನ್ನು ತಗೊಳ್ಬಹುದು ನಾವು. ಅವನು ಹುಟ್ಟಿದ್ದು ಅಸುರ ರಾಕ್ಷಸ ವಂಶದಲ್ಲಿ, ಆದ್ರೆ ಸಾತ್ವಿಕನು. ಪ್ರಹ್ಲಾದ ರಾಜರು ಅಂತ ನಾವು ಅವರನ್ನ ಕರೀತೇವೆ, ದೇವತೆ ಅಂತ ಹೇಳಿ ಪೂಜೆ ಮಾಡ್ತೇವೆ. ಹಾಗೆ ದೇವತೆಲ್ಲ ಹೇಳಿಕೆ ಬರುದಿಲ್ಲ ಅಸುರ. ಸರಿ ಗುರುಗಳೇ, ಧನ್ಯವಾದ. ಸರಿ, ಹಾಗಿದ್ರೆ ಬೇರೆ ಇದರಲ್ಲಿ ಈಗ ನಕ್ಷತ್ರಗಳಲ್ಲಿ ನಿಮಗೆ ಯಾವ್ದು ಸಂಶಯಗಳಿಲ್ಲ ಅಲ್ಲ? ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಲ್ಲ? ಅಂದ್ರೆ ಯಾವ ನಕ್ಷತ್ರ ರಾಶಿ ಬರ್ತದೆ ಅಂತ ಹೇಳುವಂಥದ್ದು ಕ್ಲಿಯರ್ ಉಂಟಲ್ಲ ನಿಮಗೆಲ್ಲ? ನಿಮ್ಮ ನಕ್ಷತ್ರಗಳು ಯಾವ ಯಾವ ರಾಶಿಯಲ್ಲಿ ಇರ್ತದೆ ಅಂತ ಹೇಳುವಂಥದ್ದು ಕೂಡ ಕ್ಲಿಯರ್ ಇದೆ ಅಲ್ಲ? ಅದರಲ್ಲಿ ಏನು ಸಂಶಯ ಇಲ್ಲ? ಪಾದಗಳು ಅಂದ್ರೆ ಏನು? ಮೊದಲನೇ ಪಾದ, ಎರಡನೇ ಪಾದ ಅಂತೆಲ್ಲ ಪಾದ ಹೇಳೋದು ಅಂತ ಹೇಳಿದ್ರೆ ಏನಕ್ಕೆ? ಕಾಲು. ಈಗ ನಿಮಗೆ ಅದನ್ನ ಉದಾಹರಣೆಗೆ ತಗೊಳ್ಳೋದಾದ್ರೆ, ಎತ್ತನ್ನು ತಗೊಳ್ಳಿ. ಎತ್ತಿಗೆ 4 ಪಾದಗಳು ಇರ್ತದೆ. ಹ. ಒಂದು ನಕ್ಷತ್ರ 4 ವಿಭಾಗ ಅಂತ. ಒಂದು ನಕ್ಷತ್ರ ಎಷ್ಟು ಗಳಿಗೆ ಇರ್ತದೆ? ಹದಿನೈದು ಅಲ್ಲ? ಒಂದು ನಕ್ಷತ್ರ ಗಳಿಗೆ 60 ಗಳಿಗೆ 60 ಗಳಿಗೆ ಇರ್ತದೆ. ಅದನ್ನ 4 ವಿಭಾಗ ಮಾಡಿದ್ರೆ ಆಯ್ತು ಅಷ್ಟೇ. 1 ರಿಂದ 15ಕ್ಕೆ ಒಂದು ಪಾದ, 16 ಗಳಿಗೆಯಿಂದ 30 ಡಿಗ್ರಿವರೆಗೆ, 31 ಗಳಿಗೆಯಿಂದಾಗಿ 45 ಗಳಿಗೆವರೆಗೆ 3ನೇ ಪಾದ, 46ನೇ ಗಳಿಗೆಯಿಂದ 60 ಗಳಿಗೆವರೆಗೆ 4ನೇ ಪಾದ ಅಂತ. ಒಂದು ನಕ್ಷತ್ರದ 4 ವಿಭಾಗ. ನಾಲ್ಕು ವಿಭಾಗ ಮಾಡಿದಾಗ ಅದರೊಂದು ಬೇಕಲ್ಲ ಹೆಸರು. ಸಾಮಾನ್ಯ 4 ಪಾದಗಳಿರ್ತದೆ, ಅದನ್ನಾಗಿ ಪಾದ ಅಂತ ಕರಿತೇವೆ ನಾವು. ಒಂದು ರಾಶಿಗಳಲ್ಲಿ 9 ಪಾದದ ಹಾಗೆ 12 ರಾಶಿಗಳಲ್ಲಿ 107 ನಕ್ಷತ್ರಗಳಿಗೆ 108 ಸಂಖ್ಯೆ. ನಮ್ಮಲ್ಲಿ ಎಲ್ಲ 108 ಅಂತ ಆ ಕಾರಣದಿಂದಾಗಿ ಬರುವಂತದ್ದು. ಒಟ್ಟು ನಕ್ಷತ್ರಗಳಿಗೆ 108 ಪಾದಗಳು. 27 ನಕ್ಷತ್ರಗಳಿಗೆ ಅದನ್ನು ಪಾಲು ಮಾಡಿದಾಗ 4 ಹಾಗೆ 2 ರಾಶಿಗಳಲ್ಲಿ ಇದು ಇರ್ತದೆ. ಅದರಿಂದಾಗಿ 9 ಒಂದೊಂದು ನಕ್ಷತ್ರ ರಾಶಿಗಳಿಗೆ ಕೊಟ್ಟಾಗ ಒಟ್ಟು 12 ರಾಶಿಗಳಿಗೆ ಆದಾಗ 108 ಪಾದಗಳಾಗ್ತದೆ. ಮುಂದಕ್ಕೆ ಇದು ನಮಗೆ ಗಳಿಗೆ ಎಲ್ಲ ನಾನು ಹೇಳಿದ್ದು. ಇದನ್ನೇ 3 ವ್ಯವಸ್ಥೆ ಉಂಟು. ಸ್ಫುಟ ರೀತಿಯನ್ನ ಹೇಳ್ತೇವೆ. ನಮಗೆ ಈ ಪಂಚಾಂಗದಲ್ಲಿ ಗ್ರಹಗಳ ಸ್ಫುಟಗಳನ್ನ ಈಗ ನಿಮಗೆ ಎಷ್ಟು ಹೊಸ ಹಿಂದಿನ ಒಂದು 3 ದಾರಿ. ನಾನೀಗ ಬೆಂಗಳೂರಿಗೆ ಹೊರಟಿದ್ದೇನೆ. ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ, ಹೊರಟಾಗಿದೆ, ಬಂದಿದೆ. ಹಾಗೆ ಗ್ರಹಗಳು ಹೋಗ್ತಾ ಇರ್ತಾರ ಮೇಷರಾಶಿಯಿಂದ. ರಾಶಿ ಅಂತ ಹೇಳಿದ್ರೆ ಈಗ ನಮಗೆ ಮೇಷರಾಶಿ ಆರಂಭದಿಂದ ಮೇಷರಾಶಿ ಕೊನೆವರೆಗೆ ಗ್ರಹಗಳು ಹೋಗ್ತದೆ. ಈ ಮೇಷರಾಶಿ ಮೇಷರಾಶಿ ಕೊನೆ ಅಂತ ಬೆಂಗಳೂರು. ಈಗ ನಾನು ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳುವಂತ ಗುರುತಿಸ್ಲಿಕ್ಕೋಸ್ಕರ ಇರುವಂತಹ ವ್ಯವಸ್ಥೆ ಸ್ಫುಟ ಅಂತೇಳಿ, ಗ್ರಹದ ಸ್ಫುಟಗಳು.
ಅವರು ಸಾಮಾನ್ಯ 30 ಡಿಗ್ರಿ ಹೋಗ್ಬೇಕಾಗ್ತದೆ. ಒಂದು ರಾಶಿಯಲ್ಲಿ ಅವರ ಚಲನೆ 30 ಡಿಗ್ರಿ ಅಷ್ಟಿರುತ್ತದೆ. 1 ಡಿಗ್ರಿ ಅಂತ ಹೇಳಿದ್ರೆ 60 ಕಲೆಗಳು. ಅದರಿಂದಾಗಿ ಇಷ್ಟನೇ ಕಲೆಯಲ್ಲಿ ಇಷ್ಟೇ ಡಿಗ್ರಿಯಲ್ಲಿ ಈ ರಾಶಿಯಲ್ಲಿ ಗ್ರಹ ಹೋಗುವಂತ ಗಣನೆಗೆ ಆಯ್ತು ಗುರುಗಳೇ, ಧನ್ಯವಾದ. ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಆಗ್ಲಿ, ನಾವು ಓದಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಗೊತ್ತಾಗದಿದ್ರೆ ಮತ್ತೆ ಕೇಳ್ತೀನಿ. ಆಚಾರ್ಯ ಡಿಸ್ಕನೆಕ್ಟ್ ಆಗಿದಾರ. ಏನು ಕೇಳಿಸ್ತಾ ಇಲ್ಲ ಗುರುಗಳೇ. ಆಚಾರ್ಯರು ಡಿಸ್ಕನೆಕ್ಟ್ ಆಗಿದ್ದಾರೆ ಅಂತ ಕಾಣಿಸುತ್ತೆ, ಅದಕ್ಕೆ ಕೇಳಿಸ್ತಾ ಇಲ್ಲ. ಸರಿ ಸರಿ ಸರಿ. ಹಲೋ, ಹಾ, ಈಗ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ಹಾ ಹಾ. ಒಂದು ರಾಶಿಯಲ್ಲಿ 30 ಡಿಗ್ರಿ, ಒಂದು ರಾಶಿಯಲ್ಲಿ 30 ಡಿಗ್ರಿ ಆದರೆ 1 ಡಿಗ್ರಿ 6 ಕಲೆ. ಒಂದು ರಾಶಿ ಎಷ್ಟು ಕಲೆಗಳಿದೆ ಅಂತೇಳಿ ಹೇಳ್ಬೋದು ಏನಾದ್ರು? ನೂರು 1800. 1800 ಕಲೆ ಇರ್ತದೆ ಒಂದು ರಾಶಿಯಲ್ಲಿ. ಹಾಗೆ 12 ರಾಶಿಗಳಿದ್ದಾಗ ಎಷ್ಟಾಗ್ತದೆ ಒಟ್ಟು ಕಲೆ? 21,600 ಕಲೆ. ಆಚಾರ್ಯ, ಎಷ್ಟು? ಒಂದು ರಾಶಿಯಲ್ಲಿ 800 ಕಲೆ ಅಲ್ವಾ? 21,600 ಕಲೆ. 21,000. 21,600 ಕಲೆ. ಸರಿಯಾದ ಉತ್ತರ. ನಕ್ಷತ್ರ ಆಯ್ತಾ? ಒಂದು ರಾಶಿ ಅಂತ ಹೇಳಿದ್ರೆ 1800 ಕಲೆ ಇರ್ತದೆ ಒಂದು ರಾಶಿ. ಹಾ, ಒಂದು ನಕ್ಷತ್ರದಲ್ಲಿ 800. ಈಗ ನಮಗೆ ಅದೀಗ ಅರ್ಥ ಆಯ್ತು ನಮಗೆ. ಈಗ ಹೊಸದಾಗಿ ಸಾಮಾನ್ಯ ಈಗ ನಮಗೆ ಒಂದು ರಾಶಿಯಲ್ಲಿ ಹಾಕಿದ್ರೆ 30 ಅಂತ ಹೇಳ್ತದೆ. ಈ 30 ಡಿಗ್ರಿಯನ್ನ 9 ಪಾಲು ಮಾಡಬೇಕು. ಒಂದು ರಾಶಿಯಲ್ಲಿ ಒಂದು ನಕ್ಷತ್ರಗಳ 9 ಪಾಲು ಇರ್ತದ. 30 ಡಿಗ್ರಿಯನ್ನು 9 ಪಾಲು ಮಾಡಿದಾಗ ಎಷ್ಟಾಗ್ಬೋದು? ಗೊತ್ತವರು ಹೇಳುದು ಬೇಡ. ಲೈಕ್ ಈಗ ಕೇಳಿಸ್ತಾ ಉಂಟು ಅದೊಂದು? ಇಲ್ಲ ಆಚಾರ, ತುಂಬಾ ಡಿಸ್ಟರ್ಬೆನ್ಸ್ ಇದೆ ಆಚಾರ, ಕಟ್ ಆಗ್ತಾ ಇದೆ. ಕೇಳ್ತೇನೆ. ಅದು ಅಷ್ಟಮಂಗಲ ಪ್ರಶ್ನೆ. ಇದೊಂದು 5 ದಿವಸ ಕಡೆ ಇರ್ತೇನೆ ನಾನು. ಎಲ್ಲೋ ಮತ್ತೆ ನಾಳೆಲ್ಲ ಟ್ರಾವೆಲ್ ನಾಳೆ ಮಾಡ್ತಾ ಸಂಡೇ ಇದ್ರೆ ಮೋಸ್ಟ್ಲಿ ಕಟ್ಟೆ ಇಲ್ಲ. ಟ್ರಾವೆಲ್ ಇಲ್ಲ, ಒಂದೇ ಕಡೆ ಇದ್ದೇನೆ. ಬಟ್ ಅಲ್ಲಿ ಪ್ಲೇಸ್ ಅಲ್ಲಿ ನೆಟ್ವರ್ಕ್ ಸ್ವಲ್ಪ ಸಮಸ್ಯೆ ಇದೆ. ಇಲ್ಲಿ ಹೊರಗಡೆ ಬಂದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಅವರ ಹತ್ರ ವೈಫೈ ಇದೆ ಅಂತ ಕಾಣ್ತದೆ. ಈಗ ಮನೆಯವರು ಯಾರಿಲ್ಲ, ಅದರಿಂದ ಈಗ ಬಂದ ಮೇಲೆ ನಾಳೆ ಬೇಕಾದ್ರೆ ವೈಫೈ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಗುರುಗಳೇ. ವೈಫೈ ಕೊಂಡು. ಮಾತೇ ಸರಿ 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 ಕೇಳಿ. ಸರಿ ಸರಿ. ಅದೇ ಹಾಗಿದ್ರೆ ನಾಳೆ ಪಾಠ ಮಾಡುವ. ಜಾತಕ ಭಾಗದವರು ಇದ್ದಾರಾ? ಇದ್ದೇವೆ ಇದ್ದೇವೆ ಆಚಾರ್ಯ.
ಅದೇ ಅದೇ, ಸರಿ ಸರಿ, ನಾಳೆ ಪಾಠ ಮಾಡುವಲ್ಲ, ಅದು ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು. ತೊಂದರೆ ಇಲ್ಲ ಅಂತ ಹೇಳಿದ್ರೆ ಹೇಳ್ತೇನೆ, ಇದ್ರೆ ನಾಳೆ ಪಾಠ ಮಾಡುವ. ಆಯ್ತು ಆಚಾರ್ಯ, ನಾಳೆ ಮಾಡು, ತೊಂದ್ರೆ ನಾಳೆ ಇಲ್ಲ. ಮಾಡುವ. ಸರಿ ಆಯ್ತು ಸರಿ ಗುರುಗಳೇ. ಸರಿ 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 ಆಚಾರ್ಯ ಆಯ್ತು. ಶ್ರೀಕೃಷ್ಣ ಇದು ಆಚಾರ್ಯ ಹೇಳಿ. ಒಂದು ನಕ್ಷತ್ರಕ್ಕೆ ಆಚಾರ್ಯ, ಆಚಾರ್ಯ, ಒಂದು ನಕ್ಷತ್ರಕ್ಕೆ ಹಾ ಹೇಳಿ ಹೇಳಿ. 800 ಕಲೆ ಅಲ್ವಾ ಆಚಾರ್ಯ? ಹೌದು, ಹಾ ಸರಿ ಆಚಾರ್ಯ, ಕೇಳಿಸ್ಲಿಲ್ಲ ಆಗ್ಲೇ, ಗೊತ್ತಾಗಿಲ್ಲ. ಒಂದು ಪಾಠ ಎಷ್ಟು ಕಲೆ? ಒಂದು ಪಾದಕ್ಕೆ 320. 200 ಕಲೆ. 200 ಕಲೆ. ಹಾ 800 ಸರಿ ಕಲೆ ಆದ್ರೆ ಅದು 4 ವಿಭಾಗ ಸರಿ ಮಾಡಿ. ಸರಿ ಸರಿ. ಹಾ 200 ಕಲೆ, 200 ಕಲೆ. ಆಚಾರ್ಯರೇ, ನಮ್ಗೆ 200 ಇಡೀ ಕಲೆ ಅಂತ ಹೇಳಿದ್ರೆ ಬೃಹಜಾತ ಒಂದು ಪಾದ ಅಂತ ಆಯ್ತು. ಸರಿ ಸರಿ. ಹಾ ಆಚಾರ್ಯರೇ, ನಮ್ಗೆ ಬೃಹತ್ ಜಾತಕದ ವಿಡಿಯೋ ಕಳಿಸ್ತಾ ಇಲ್ಲ. ಹಾ ನಾವು ನೀವು ಹೌದಾ? ಒಂದ್ ಸ್ವಲ್ಪ ಹೇಳಿದ್ರೆ ಕಳಿಸ್ಬಹುದು. ಅದು ಗೊತ್ತಿಲ್ಲ, ಹೌದು. ನಾನು ಕೇಳಬೇಕಾಗ್ತದೆ. ಆಯ್ತಾಯ್ತು, ಹೇಳ್ತೇನೆ ನಾನು, ಮಾತಾಡಿ ಯಾಕೆಂದ್ರೆ ಮೊನ್ನೆ ನಾನು 3 ದಿವಸ ಕ್ಲಾಸಿಗೆ ಬರ್ಲಿಲ್ಲ, ಹಾಗಾಗಿ ನಿಮ್ ಪಾಠನೇ ನನಗ್ ಸಿಕ್ಲಿಲ್ಲ. ವಿಡಿಯೋ ಆದ್ರೆ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಬೋದು. ಸರಿ 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 ಹೌದು. ನೋಡುವ. ನಮಸ್ತೆ. ಮತ್ತೆ ಅದೇ ಈಗ ನೀವು ಹೇಳಿದಾಗೆ 200 ಕಲೆ ಅಲ್ವಾ ಒಬ್ರು? 200 ಕಲೆಯನ್ನ ಈಗ ಒಂದು 200 ನಿಮಿಷ ಅಂತೇಳಿ ಇದೆ. 200 ನಿಮಿಷವನ್ನ ನೀವು 200 ನಿಮಿಷ ಅಂತ ಹೇಳ್ತೀರಾ ಅಥವಾ ಗಂಟೆ ಮಾಡಿ ಈಗ 60 ನಿಮಿಷ, ಗಂಟೆ ಎಷ್ಟು ನಿಮಿಷ ಅಂತ ಹೇಳ್ತೀರಿ? 3 ಗಂಟೆ 20 ನಿಮಿಷ. 3 ಗಂಟೆ 20 ನಿಮಿಷ. ಹ್ಮ್. ಹಾ ಹಾಗೆ 200 ಕಲೆ ಅಂತ ಹೇಳಿದ್ರೆ 3 ಗಂಟೆ 20 ನಿಮಿಷ ಹೇಗೋ ಹಾಗೆ ಒಂದು ಡಿಗ್ರಿ ಅಂತ ಹೇಳಿದ್ರೆ 60 ಕಲೆ ಡಿಗ್ರಿ ಅದರಿಂದ 20 ನಮಗೆ 200. ಅದೇ ಒಂದು ನಕ್ಷತ್ರದ ಪಾದ ಅಂತ ಹೇಳಿದ್ರೆ 3 ಡಿಗ್ರಿ 20 ಕಲೆ 20 ಅಂತ ಕಲೆ. ಆಗ್ತದೆ. ಹ್ಮ್. ಹಾಗೆ 3 ಡಿಗ್ರಿ 20 ಕಲೆ 3 ಡಿಗ್ರಿ 20 ಕಲೆ ಮಾಡ್ತಾ ಹೋದಾಗ 3 20 3 20 6 45. 6 ಡಿಗ್ರಿ 40 20 ಕಲೆ ಸೇರಿಸಿದಾಗ ಡಿಗ್ರಿ 60 ಕಲೆ ಆಗ್ತದೆ. ನಿಮಿಷ ಅಂತ ಹೇಳುವುದಿಲ್ಲ, ಅದನ್ನ 10 ಗಂಟೆ ಅಂತ ಹೇಳಿ ಬಿಡ್ತೇವೆ. ಹಾಗೆ 10 ಡಿಗ್ರಿ ಅಂತ. ಹಾಗೆ ನಕ್ಷತ್ರಗಳ ಪಾದಗಳು ಮುಂದುವರಿತಾ ಹೋಗ್ತದೆ. ಒಂದು ನಕ್ಷತ್ರದ ಪೂರ್ಣ ಪ್ರಮಾಣ 800 ಗಂಟೆ ಇದ್ರೆ ಡಿಗ್ರಿಯಲ್ಲಿ ನಾವು 13 ಡಿಗ್ರಿ 20 ಕಲೆ ಈ ರೀತಿಯಲ್ಲಿ ಲೆಕ್ಕಾಚಾರ ಅದರದ್ದು. ಸರಿ, ನಾಳೆ ಪಾಠದಲ್ಲಿ ಸಿಗುವ. ಎಲ್ಲರಿಗೂ ಶ್ರೀಕೃಷ್ಣ ಅರ್ಪಣ ವಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಕ್ಷೇತ್ರಪೃತೋ ವರ್ತ್ಮಾ ಪುನರ್ಜನ್ಮನ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿಯೋ ಭ್ರಷ್ಟಾನೇಕಃ ಯಶತೋ ವಾಚಮ ಸೌಭಾಪನೇ ಕಿರಣಃ ತ್ರೈಲೋಕ್ಯದೀಪೋ ರವಿಃ. ಧನ್ಯವಾದಗಳು.